ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ರೇವಣ್ಣ ಅವರು ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರೆ. ಸದ್ಯ ಜಿಟಿ ದೇವೇಗೌಡ ಅವರನ್ನ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತಾಗಿ ರೇವಣ್ಣ ಅವರು ಮಾತನಾಡಿದ್ದಾರೆ ಅಂತ ಜಿಟಿಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 10 ನಿಮಿಷ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಘಟನೆಯನ್ನ ನೆನಪು ಮಾಡಿಕೊಂಡು ಯಾವುದೇ ತಪ್ಪಿಲ್ಲದಿದ್ರು ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ತಪ್ಪು ಮಾಡಿದಿದ್ರೆ ಶಿಕ್ಷೆ ಕೊಡ್ಲಿ, ಅನುಭವಿಸೋಣ, ಏನೋ ಮಾಡದೆ ತಪ್ಪನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು, ಹೇಗೆ ಶಿಕ್ಷೆ ಅನುಭವಿಸೋದು ಅಂತ ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ದಾರೆ ಜಿಟಿಡಿ. ಜೈಲಿನಲ್ಲಿ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಜಿಟಿ ದೇವೇಗೌಡ ಎದುರು ಸುಮಾರು 10 ನಿಮಿಷಗಳ ಕಾಲ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ ಅಂತ ಸ್ವತಃ ಜಿಟಿಡಿನೇ ಹೇಳಿಕೆ ಕೊಟ್ಟಿದ್ದಾರೆ. ರೇವಣ್ಣ ಭೇಟಿ ಬಳಿಕ ಮಾತನಾಡಿದ್ರು. ಅವರಿಗೆ ಒಂದೇ ಯೋಚನೆ ಆಗಿರೋದು, ನಾನೇನೂ ತಪ್ಪು ಮಾಡಿಲ್ಲ, ನಾನೇನ್ ತಪ್ಪು ಮಾಡಿದ್ದೀನಿ, ಸಂತ್ರಸ್ತೆ ಜೊತೆಗೆ ನಾನು ಮಾತನಾಡಿ 6 ವರ್ಷಗಳು ಕಳೆದು ಹೋಗಿದೆ, ನಾನು ತಪ್ಪು ಮಾಡಿದ್ರೆ ಇನ್ನು ಶಿಕ್ಷೆ ಕೊಡ್ಲಿ, ಅನುಭವಿಸ್ತೀನಿ, ಆದ್ರೆ ಏನೂ ಮಾಡದ ತಪ್ಪಿಗೆ ನನ್ನನ್ನು ಜೈಲಿಗೆ ಹಾಕಿದ್ದಾರಲ್ಲ ಅಂತ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ರೇವಣ್ಣ ಅವರು ಅಂತ ಜಿಟಿ ದೇವೇಗೌಡ ಈ ಸಂದರ್ಭದಲ್ಲಿ ಅವರ ಜೊತೆಗಿನ ಮಾತಿನ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದರ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಆವತ್ತಿಂದ ಬಂದಿರಲಿಲ್ಲ. ರೇವಣ್ಣವರು ಆರೋಗ್ಯ ಉಭಯಕುಶಲಪರಿ ಮಾತಾಡಬೇಕು ಅಂತೇಳಿ 3 ದಿವಸದಿಂದ ನನ್ನ ಮನಸ್ಸಲ್ಲಿತ್ತು. ಭಾನುವಾರ ಬಿಡಲ್ಲ ಅಂತ ಹೇಳಿದರು. ಅದಕ್ಕೆ ಇವತ್ತು ಅವ್ರ ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅವ್ರು ಆರಾಮಾಗಿ ಕೂತವ್ರೆ, ಚಹಾ ಕುಡಿದ್ವಿ, ಮಾತಾಡ್ಕೊಂಡು ಕೂತಿದ್ವಿ, ಹಳೆ ವಿಚಾರಗಳೆಲ್ಲ ಮಾತಾಡ್ತಾಯಿದ್ರು. ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆನೇ ಚಿಂತೆ. ಅವ್ರಿಗೆ ಒಂದೇ ಯೋಚನೆ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡ್ಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ, ನಾನು 6 ವರ್ಷಕ್ಕೂ 6 ವರ್ಷ ಆಗಿದೆ. ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಇನ್ನೂ ಶಿಕ್ಷೆ ಕೊಡಲಿ, ಅನುಭವಿಸ್ಬೋದಾಗಿತ್ತು. ನಾನು ಏನೂ ತಪ್ಪೇ ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೊರಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ. ತುಂಬ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ, ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು. ಒಂದು 10 ನಿಮಿಷ, ಒಂದು 5 ನಿಮಿಷ ನಾವು ಭಾಳ ಹೊತ್ತು ಇದ್ವಿ. ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು, ಹೈಸ್ಕೂಲ್ ಮಾಡಿದ್ದು, KV ಸ್ಟೇಷನ್ ಹೆಂಗಿದ್ದಾವೆ, ಬ್ರಿಡ್ಜ್ಗಳು ಹೆಂಗಿದ್ದಾವೆ, ಎಲ್ಲ ಏನೇನು ಕೆಲಸಗಳು ಮಾಡಿದರು, ರಾಜಕೀಯ ವಿಚಾರಗಳು, ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ, ಸರ್ಕಾರದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಮಾಡ್ಲಿಕ್ಕಾಗಲಿಲ್ಲ. ಶಾರ್ಟ್ ಟೈಮ್ ಅಧಿಕಾರ ಬಂತು, ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು, ಯಾರ್ಯಾರು ಮಂತ್ರಿಗಳು ಮಾಡಿದವರೆಲ್ಲ ಹೋದರು. ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿದ್ದಾರೆ. ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ, ಅವರು ಏನು ಹೇಳಲಿಲ್ಲ. ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ, ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ ಇದು ಮಾತಾಡಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸುಮಾರು 10 ನಿಮಿಷಕ್ಕೂ ಹೆಚ್ಚು ಕಾಲ ನಾವು ಮಾತನಾಡಿದ್ವಿ ಅಂತಾರೆ, ಅಷ್ಟೊಂದು ಸಮಯ ಕೊಡ್ತಾರಾ ಮಾತನಾಡಲಿಕ್ಕೆ? ಸೊ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆಯಂತೆ? ದಿವ್ಯಾ, ಇವತ್ತು ಜಿಟಿ ದೇವೇಗೌಡರು ಮಾಜಿ ಸಚಿವ HD ರೇವಣ್ಣ ಅವ್ರನ್ನ ಭೇಟಿ ಆಗೋದಕ್ಕೆ ಜೈಲಿಗೆ ಹೋಗಿದ್ದಾರೆ. ಜೈಲಿನಲ್ಲಿ ಅವರು ಪರ್ಮಿಷನ್ ಅನ್ನು ಪಡೆದುಕೊಂಡು ರೇವಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಈ ವಿಚಾರವನ್ನ HD ರೇವಣ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಕಿಡ್ನಾಪ್ಗೂ ನನಗೆ ಸಂಬಂಧ ಇಲ್ಲ, ಆ ಮಹಿಳೆಯನ್ನ ನಾನು ಮಾತಾಡಿಸೇ ಸುಮಾರು 6 ವರ್ಷ ಆಗೋಯ್ತು, ಇಷ್ಟಿದ್ರೂ ಕೂಡ ನನ್ನನ್ನು ಸುಖ ಸುಮ್ಮನೆ ಈ ಕೇಸ್ನಲ್ಲಿ ಸಿಗಾಕ್ಸಿದ್ರು, ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸೋಕ್ಕೆ ಸಿದ್ಧ, ನಾನು ಆ ಮಹಿಳೆನೇ ಮಾತಾಡಿಸಿಲ್ಲ, ಈಗಿದ್ದಾಗ ನಾನು ಹೇಗೆ ತಪ್ಪು ಮಾಡೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ HD ರೇವಣ್ಣ ಅವರು ದೇವೇಗೌಡರ ಬಳಿ ಹೇಳಿಕೊಂಡು ಸುಮಾರು 10 ನಿಮಿಷಗಳ ಕಾಲ ಕಣ್ಣೀರು ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಇನ್ಸಿಡೆಂಟ್ ಆರಂಭವಾದಾಗಿನಿಂದ ರೇವಣ್ಣ ಅವರು ಇದೇ ವಿಚಾರವಾಗಿ ಚಿಂತನೆಯನ್ನು ನಡೆಸ್ತಿದ್ದಾರೆ. ಅವತ್ತು ಕೋರ್ಟ್ನಲ್ಲಿ ಪೊಲೀಸ್ ಕಸ್ಟಡಿಯನ್ನು ಮುಗಿಸಿ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ HD ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಅವಲತ್ತುಕೊಂಡ್ರು. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನನ್ನನ್ನು ಸುಖ ಸುಮ್ಮನೆ ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು
ಸಿಲುಕಿಸಲಾಗಿದೆ. ನನ್ನ 25 ವರ್ಷಗಳ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದು ಕೇಸ್ ಕೂಡ ಇಲ್ಲ. ಹೀಗಿದ್ದು ಕೂಡ ನನ್ನನ್ನು ಈ ಪ್ರಕರಣದಲ್ಲಿ ಎಳೆದು ತಂದಿದ್ದಾರೆ, ನನಗೂ ಕಿಡ್ನ್ಯಾಪ್ಗೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು. ಯಾವಾಗ ನ್ಯಾಯಾಂಗ ಬಂಧನ ಆಯಿತೋ ಆಗ ಕೋರ್ಟ್ನ ಹೊರಗಡೆ ಬಂದು ಕಣ್ಣೀರು ಹಾಕಿದ್ರು ಎಚ್ ಡಿ ರೇವಣ್ಣ ಅವರು. ಇವತ್ತು ಜಿ ಟಿ ದೇವೇಗೌಡರ ಮುಂದೆ ಪುನಃ ಕಣ್ಣೀರು ಹಾಕಿದ್ದಾರೆ ಎಚ್ ಡಿ ರೇವಣ್ಣ ಜೈಲಿನಲ್ಲಿ. ಈ ರೀತಿಯಾದಂತಹ ಒಂದು ದುಸ್ಥಿತಿ ಬಂದ್ಬಿಡ್ತು. ಇದು ರಾಜಕೀಯ ಷಡ್ಯಂತ್ರ, ನಾನು ಏನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ನನಗೆ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಟ್ಬಿಟ್ರು ಅನ್ನೋ ನಿಟ್ಟಿನಲ್ಲಿ ಜಿ ಟಿ ದೇವೇಗೌಡರ ಮುಂದೆ ಎಚ್ ಡಿ ರೇವಣ್ಣ ಸುಮಾರು 10 ನಿಮಿಷಗಳಿಗೂ ಹೆಚ್ಚು ಕಾಲ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಅಂತೇಳಿ ಜಿ ಟಿ ದೇವೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.